ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತಂದಿದ್ದಂಥ ಬುರುಡೆ ಇದೆಯಲ್ಲ, ಆ ಬುರುಡೆ ದೆಹಲಿಗೂ ಕೂಡ ರೌಂಡ್ ಹಾಕಿತ್ತಂತೆ. ಆ ಬುರುಡೆನ ಹಿಡ್ಕೊಂಡು ದೆಹಲಿಗೆ ಹೋಗಿದ್ರಂತೆ. ಯಾಕೆ ಹೋಗಿದ್ರು ಗೊತ್ತಿಲ್ಲ. ಬುರುಡೆ ಗ್ಯಾಂಗ್ಗೆ ಈ ಬುರುಡೆಯನ್ನ ದೆಹಲಿಗೆ ತಗೊಂಡು ಹೋಗಿತ್ತು. ಚೆನ್ನ ಕೊಟ್ಟಂತ ಬುರುಡೆಯ ಟ್ರಾವೆಲ್ ಹಿಸ್ಟ್ರಿಯನ್ನ ಸದ್ಯ SIT ಅಧಿಕಾರಿಗಳು ಸಿದ್ಧಪಡಿಸಿದ್ದಾರೆ. ಇವರು ಮಣ್ಣಿಂದ ಎಲ್ಲಿಂದ ಬುರುಡೆನ ಅಗದ್ರು, ಆ ನಂತರ ಅದನ್ನ ಹಿಡ್ಕೊಂಡು ಎಲ್ಲೆಲ್ಲಿ ಓಡಾಡಿದ್ರು ಅಂತ ಹೇಳಿ, ಬುರುಡೆ ಎಲ್ಲೆಲ್ಲಿ ಸುತ್ತಾಡಿತ್ತು ಅನ್ನೋದನ್ನ ಟ್ರ್ಯಾಕ್ ಮಾಡುವಂತಹ ಕೆಲಸಕ್ಕೆ ಸದ್ಯ SIT ಅಧಿಕಾರಿಗಳು ಇಳಿದಿದ್ದಾರೆ. ವಕೀಲರೊಬ್ಬರ ಭೇಟಿಗಾಗಿ ಬುರುಡೆಯನ್ನ ದೆಹಲಿಗೆ ತಗೊಂಡು ಹೋಗಿದ್ರು ಅನ್ನುವಂತ ಮಾಹಿತಿ. ಈ ಪ್ರಕರಣದಲ್ಲಿ ಸೂತ್ರಧಾರರಿದ್ದಾರಲ್ಲ, ಅವರು ಆ ಬುರುಡೆನ ತಗೊಂಡು ದೆಹಲಿಗೂ ಕೂಡ ಹೋಗಿದ್ರು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಮಾಸ್ಕ್ ಮ್ಯಾನ್ ಚೆನ್ನಯ್ಯ ಒಂದೊಂದೇ ವಿಚಾರಗಳನ್ನ ಬಾಯ್ ಬಿಡ್ತಿದ್ದಾನೆ. ಬಟ್ ಇಂಟ್ರೆಸ್ಟಿಂಗ್ ಅನಿಸ್ತಾ ಇರೋದು, ಬುರುಡೆ ಏನಕ್ಕೆ ದೆಹಲಿಗೆ ಹೋಯ್ತು, ಅದನ್ನ ತಗೊಂಡು ಯಾಕೆ ದೆಹಲಿಗೆ ಹೋದ್ರು ಅಂತ ಹೇಳಿ. ವಿದ್ಯಾ, ಈ ಬುರುಡೆ ರಹಸ್ಯ ಈಗಾಗಲೇ ಬಯಲಾಗಿದೆ. SIT ಅಧಿಕಾರಿಗಳ ಮುಂದೆ ಚೆನ್ನ ಯಾರು ದೂರುದಾರ ಇದ್ದಾನೆ, ಆತ ಬುರುಡೆ ರಹಸ್ಯವನ್ನ ಈಗಾಗಲೇ ಎಲ್ಲ ತೆರೆದಿಟ್ಟಿದ್ದಾನೆ. ಯಾಕಂದ್ರೆ ಈಗಾಗಲೇ ಇನ್ ಕ್ಯಾಮ್ರಾದಲ್ಲಿ ಆತ ಪ್ರತಿಯೊಂದನ್ನ ಹೇಳಿರುವಂತದ್ದು, ಯಾರೆಲ್ಲ ಇದ್ದಾರೆ ಇದ್ರ ಹಿಂದೆ, ಯಾರು ಸೂತ್ರಧಾರರು, ಯಾರೆಲ್ಲ ಸರಿಸುಮಾರು ಒಂದು 8 ರಿಂದ 10 ಜನರ ಹೆಸರು ಆತ ಹೇಳಿದ್ದಾನೆ ಅನ್ನೋ ಒಂದು ಮಾಹಿತಿ ಮೂಲಗಳಿಂದ ಬಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ಒಂದು ಬುರುಡೆ ಕೇವಲ ಇಲ್ಲಿ ಮಾತ್ರ ಕೋರ್ಟಿಗೆ ಮಾತ್ರ ಬಂದದ್ದಲ್ಲ, ಈ ಬುರುಡೆ ಆತ ಇಲ್ಲಿಗೆ ದೆಹಲಿಗೂ ಕೊಂಡು ಹೋಗಿದ್ರು. ಈ ಸೂತ್ರಧಾರರು, ಈ ಯಾರು ಈ ಚೆನ್ನ ಇದ್ದಾನೆ ದೂರುದಾರ, ಆತನೊಂದಿಗೆ ಈ ಬುರುಡೆಯನ್ನು ತಕೊಂಡು ದೆಹಲಿಗೆ ಕೂಡ ಹೋಗಿದ್ರು. ಈ ಒಂದು ಸೂತ್ರಧಾರರ ಇದ್ದಾರೆ, ಈ ತರ ಈ ಒಂದು ಪಾತ್ರಧಾರಿ ಮಾತ್ರ, ಈ ಪಾತ್ರಧಾರಿಯನ್ನ ಇಟ್ಕೊಂಡು, ಈ ಬುರುಡೆಯನ್ನು ಇಟ್ಕೊಂಡು ದೆಹಲಿಗೂ ಹೋಗಿದ್ರು. ಅಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಏನ್ ಕಾನ್ಸ್ಪಿರಸಿ ನಡೀತು ಅಥವಾ ಈ ಒಂದು ಪ್ಲಾಟ್ ನಡೀತು, ಇದಕ್ಕೆ ಸಪೋರ್ಟ್ ಬೇಕು, ಹಿಂದಿನಿಂದ ಕಾನೂನಾತ್ಮಕ ಸಪೋರ್ಟ್ ಬೇಕಾ ಅಥವಾ ಬೇರೆಯವರಿಂದ ಸಪೋರ್ಟ್ ಬೇಕಾ ಅನ್ನೋದಕ್ಕೆ ಖಾತ್ರಿ ಮಾಡ್ಕೊಳ್ಳಿಕ್ಕೆ ಈ ಒಂದು ಏನು ಈ ಒಂದು ಪ್ಲಾಟ್ ಹೆಂದಿದ್ರು, ಈ ಷಡ್ಯಂತ್ರ ಹೆಂದಿದ್ರು, ಈ ಷಡ್ಯಂತ್ರದ ಭಾಗವಾಗಿ ಆ ಕಥೆಯನ್ನ ಹೇಳಲಿಕ್ಕೆ ಇಲ್ಲಿಂದ ದೆಹಲಿಗೆ ಹೋಗಿ ಅವರಿಗೆ ಕನ್ವಿನ್ಸ್ ಮಾಡಿ ಅದ ನಂತರ ವಾಪಸ್ ಬಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ಒಂದು ಬುರುಡೆ ಎಲ್ಲಿಂದ ಹೇಗೆ ಹೋಯ್ತು, ಎಲ್ಲಿಂದ ಟ್ರಾವೆಲ್ ಮಾಡಿ ಡೆಲ್ಲಿಗೆ ಹೋಯ್ತು, ದೆಹಲಿಯಿಂದ ಮತ್ತೆ ಹೇಗೆ ವಾಪಸ್, ಪ್ರತಿಯೊಂದು ಈ ಒಂದು ಟ್ರಾವೆಲ್ ಹಿಸ್ಟ್ರಿಯನ್ನು SIT ಅಧಿಕಾರಿಗಳು ಈಗ ದಾಖಲು ಮಾಡ್ಕೊಂಡಿದ್ದಾರೆ. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.